HIV ಇದು ಮಾನವನ ದೇಹಕ್ಕೆ ತಗುಲುವಂತಹ ಅತ್ಯಂತ ಗಂಭೀರವಾದಂತಹ ವೈರಸ್ಗಳಲ್ಲಿ ಒಂದು. ಇತ್ತೀಚೆಗೆ 18 ರಿಂದ 35 ವರ್ಷದ ಯುವಕರಲ್ಲೇ HIV ವೈರಸ್ ಹೆಚ್ಚಾಗ್ತಾ ಇದ್ದು ಸರ್ಕಾರದ ನಿದ್ದೆಗೆಡಿಸಿದೆ. ಹೀಗಾಗಿ ಆರಂಭದಲ್ಲೇ ಇದನ್ನ ಹತೋಟಿಗೆ ತರೋಕೆ ಪದವಿ ಕಾಲೇಜು ಹಾಗೆ ಯೂನಿವರ್ಸಿಟಿಗಳಲ್ಲಿ HIV ಪರೀಕ್ಷೆಯನ್ನ ಕಡ್ಡಾಯಗೊಳಿಸಿ ಸುತ್ತೋಲೆಯನ್ನ ಹೊರಡಿಸಿದೆ. HIV ಅಂದ್ರೆ ಹ್ಯೂಮನ್ ಇಮ್ಯುನೋಡಿಫಿಸೇಷನ್ ವೈರಸ್. ಇದು ಮಾನವನ ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ವೈರಸ್ ಆಗಿದೆ. ಇತ್ತೀಚೆಗೆ ದೇಶದ ಯುವಕರಲ್ಲೇ ಈ ಸೋಂಕು ವೇಗವಾಗಿ ಹರಡ್ತಾ ಇರುವುದು ಕಳವಳಕ್ಕೆ ಕಾರಣ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಆಪರೇಷನ್ HIV ಅಭಿಯಾನ ಕೈಗೊಂಡಿದೆ. ಪದವಿ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ. ಆರಂಭಿಕ ಹಂತದಲ್ಲೇ ಸೋಂಕಿಗೆ ಕಡಿವಾಣ ಹಾಕಲು ಪ್ಲಾನ್. ಇತ್ತೀಚೆಗೆ ಯುವ ಜನತೆಯಲ್ಲಿ ಅದರಲ್ಲೂ ವಿಶೇಷವಾಗಿ 18 ರಿಂದ 35 ವರ್ಷ ವಯಸ್ಸಿನವರಲ್ಲಿ HIV ವೈರಸ್ ಪತ್ತೆಯಾಗಿರುವುದು ಸರ್ಕಾರದ ನಿದ್ರೆಗೆಡಿಸಿದೆ. ಹೀಗಾಗಿ ಆರಂಭಿಕ ಹಂತದಲ್ಲೇ ಸೋಂಕಿನ ಮೂಲ ಕಂಡು ಹಿಡಿಯಲು ರಾಜ್ಯದಲ್ಲಿರುವ ಪದವಿ ಹಾಗೂ ಇಂಜಿನಿಯರ್ ಕಾಲೇಜುಗಳು ಸೇರಿ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ನಡೆಸಲು ನಿರ್ಧರಿಸಿದೆ. HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ 2.60 ಲಕ್ಷ ಮಂದಿ HIV ಸೋಂಕಿನಿಂದ ಬಳಲ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇದರಲ್ಲಿ 2.05 ಲಕ್ಷ ಮಂದಿ ಆಂಟಿ ರೆಟ್ರೋ ವೈರಲ್ ಥೆರಪಿ ಚಿಕಿತ್ಸೆ ಮಾಡಿಸಿಕೊಳ್ತಿದ್ದಾರೆ. 18 ರಿಂದ 25 ವರ್ಷದ ಸುಮಾರು 7,000 ಮಂದಿ ಸೋಂಕಿತರಿದ್ದಾರೆ. ಇನ್ನು ರಾಜ್ಯದಲ್ಲಿ 54,000 ಜನರಿಗೆ ತಮಗೆ ಸೋಂಕು ಇರುವುದೇ ಗೊತ್ತಿಲ್ಲ ಎನ್ನಲಾಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳ ಗೌಪ್ಯತೆ ಕಾಪಾಡುವ ಉದ್ದೇಶದಿಂದ QR ಕೋಡ್ ಜಾರಿಗೆ ತರಲಾಗಿದೆ. ನಿಮ್ಮ HIV ಸ್ಥಿತಿ ತಿಳಿದುಕೊಳ್ಳಿ ಎಂಬ ಬಗ್ಗೆ QR ಕೋಡ್ ಜಾರಿ ಮಾಡಿದ್ದು ವಿದ್ಯಾರ್ಥಿಗಳು ತಾವೇ ಸ್ಕ್ಯಾನ್ ಮಾಡಿ ವರದಿ ನೋಡಬಹುದಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ HIV ಟೆಸ್ಟ್. ಇನ್ನು HIV ಸೋಂಕು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸೋದು ಹಾಗೂ ಜಾಗೃತಿ ಮೂಡಿಸೋದು ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ ಮೊದಲನೇ ಹಂತದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ನಡೆಸಲು ನಿರ್ಧರಿಸಿದ್ದು ಅಧಿಕೃತವಾಗಿ ಸುತ್ತೋಲೆ ಹೊರಡಿಸಿದೆ. VTU ಹಾಗೂ ಪದವಿ ಕಾಲೇಜುಗಳಲ್ಲಿ HIV ಪರೀಕ್ಷೆಗೆ ಮುಂದಾಗಿದ್ದು VTU ಸಂಯೋಜಿತ ಕಾಲೇಜು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಕೊಡಲಾಗುತ್ತೆ. ಪದವಿ ಕಾಲೇಜುಗಳಲ್ಲಿ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು, ಇನ್ನು VTUಗಳಲ್ಲಿ 4 ಲಕ್ಷ ವಿದ್ಯಾರ್ಥಿಗಳಿಗೆ ಆರಂಭಿಕ ಹಂತದಲ್ಲಿ ಸೋಂಕು ಪತ್ತೆ ಹಚ್ಚು ಚಿಕಿತ್ಸೆ ಕೊಡುವ ಗುರಿ ಹೊಂದಲಾಗಿದೆ. ಇಂದಿನಿಂದ ಮುಂದಿನ ವರ್ಷ ಫೆಬ್ರವರಿಯವರೆಗೂ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಬೀದಿ ನಾಟಕ, ಕ್ವಿಜ್ ಸೇರಿ ಹಲವು ಮಾರ್ಗಗಳಲ್ಲಿ ಜಾಗೃತಿ ಮಾಡಲು ಪ್ಲಾನ್ ಮಾಡಿದೆ. HIV ಮುಕ್ತ ಸಮಾಜಕ್ಕಾಗಿ ಯುವಕರು ಯಾವುದೇ ಅನುಮಾನವಿದ್ದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗೌಪ್ಯವಾಗಿ HIV ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ಆರಂಭದಲ್ಲೇ ಪತ್ತೆಯಾದ್ರೆ ಉಚಿತ ERT ಚಿಕಿತ್ಸೆ ಮೂಲಕ ಸಾಮಾನ್ಯ ಜೀವನ ನಡೆಸಲು ಸಾಧ್ಯವಿದೆ. ಒಟ್ಟಾರೆ ಅತಿಯಾದ್ರೆ ಅಮೃತವೂ ವಿಷ ಎಂಬಂತೆ ಅರಿವಿನ ಕೊರತೆಯಿಂದ HIV ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇರಿಸಿರುವ ಹೆಜ್ಜೆ ಸಮಾಜಮುಖಿಯಾಗಿದೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.